ಆಯ್ತು 5,300 ಕೋಟಿ ಅನೌನ್ಸ್ ಮಾಡಿದವ್ರು ಯಾರು? ಯಾರ್ರೀ? ಯಾರಪ್ಪ ಬಜೆಟ್ ನಲ್ಲಿ ಅಪ್ಪರ್ ಭದ್ರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವ್ರು ಯಾರು? ಫೈನಾನ್ಸ್ ಮಿನಿಸ್ಟರ್. ನನ್ ಅದರ್ ದ್ಯಾನ್ ಮಿಸಸ್ ನಿರ್ಮಲಾ ಸೀತಾರಾಮನ್. ನಂಬರ್ 1. ನಂಬರ್ 2, ಇಂಟ್ರಿಮ್ ಬಜೆಟ್ ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ. ಇಂಟ್ರಿಮ್ ಬಜೆಟ್ ನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನು ತಿರಸ್ಕಾರ ಮಾಡಿದವರು ಯಾರು? ನಂಬರ್ 2. ನಂಬರ್ 3, 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, ಅದಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ ಒಟ್ಟು ತಿರಸ್ಕಾರ ಮಾಡಿದವರು ಯಾರು? ಪ್ಲೀಸ್ ಆಸ್ಕರ್. ತಾಳ್ರಿ ಅವರು ನೀನು ತಾಳಪ್ಪ. ಇವನು ಹೇಳ್ತಿದ್ದ. ಹೇಳಪ್ಪ ಇವನೇ. It is totally incorrect. This is nothing to do with the guarantee scheme. This is nothing to do with the guarantee scheme. When interim budget, interim report was submitted to Srimati Finance Minister, Srimati Finance Minister, these guarantees were not announced. ಅಲ್ಲ ಅನೌನ್ಸ್ ಆಗಿತ್ತಾ? ಮತ್ತೆ ಹೆಂಗೆ ಗ್ಯಾರಂಟಿಗೂ ಇದಕ್ಕೂ ಲಿಂಕ್ ಮಾಡ್ತೀರಿ? ಅವ್ರು ಹೆಂಗ್ ಲಿಂಕ್ ಮಾಡ್ತಾರೆ? ಸುಳ್ಳಲ್ವಾ? ಸುಳ್ಳು. ಆಯ್ತು 5,300 ಕೋಟಿ ಅನೌನ್ಸ್ ಮಾಡಿದವ್ರು ಯಾರು? ಯಾರ್ರೀ? ಯಾರಪ್ಪ ಬಜೆಟ್ ನಲ್ಲಿ ಅಪ್ಪರ್ ಭದ್ರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವ್ರು ಯಾರು? ಫೈನಾನ್ಸ್ ಮಿನಿಸ್ಟರ್. ನನ್ ಅದರ್ ದ್ಯಾನ್ ಮಿಸಸ್ ನಿರ್ಮಲಾ ಸೀತಾರಾಮನ್. ನಂಬರ್ 1. ನಂಬರ್ 2, ಇಂಟ್ರಿಮ್ ಬಜೆಟ್ ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ. ಇಂಟ್ರಿಮ್ ಬಜೆಟ್ ನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನು ತಿರಸ್ಕಾರ ಮಾಡಿದವರು ಯಾರು? ನಂಬರ್ 2. ನಂಬರ್ 3, 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, ಅದಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ ಒಟ್ಟು ತಿರಸ್ಕಾರ ಮಾಡಿದವರು ಯಾರು? ಪ್ಲೀಸ್ ಆಸ್ಕರ್. ತಾಳ್ರಿ ಅವರು ನೀನು ತಾಳಪ್ಪ. ಇವನು ಹೇಳ್ತಿದ್ದ. ಹೇಳಪ್ಪ ಇವನೇ. It is totally incorrect. This is nothing to do with the guarantee scheme. This is nothing to do with the guarantee scheme. When interim budget, interim report was submitted to Srimati Finance Minister, Srimati Finance Minister, these guarantees were not announced. ಅಲ್ಲ ಅನೌನ್ಸ್ ಆಗಿತ್ತಾ? ಮತ್ತೆ ಹೆಂಗೆ ಗ್ಯಾರಂಟಿಗೂ ಇದಕ್ಕೂ ಲಿಂಕ್ ಮಾಡ್ತೀರಿ? ಅವ್ರು ಹೆಂಗ್ ಲಿಂಕ್ ಮಾಡ್ತಾರೆ? ಸುಳ್ಳಲ್ವಾ? ಸುಳ್ಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.